सांसद सागर खंडे ने प्रधानमंत्री फसल बीमा योजना पीएमएफबीवाई के बारे में जागरूकता पैदा करने के लिए दिशा समिति की बैठक से पहले बीदर जिला पंचायत कार्यालय के परिसर में जागरूकता वाहनों को हरी झंडी दिखाई और संदेश दिया कि किसानों को इस योजना का लाभ उठाना चाहिए। साथ ही उन्होंने इस परियोजना की सराहना की जो जिले के 83 गांव के पुस्तकालयों को इंटरनेट कनेक्टिविटी और पुस्तक किट प्रदान करेगी और ज्ञान की दृष्टि से ग्रामीण बच्चों और पाठकों के लिए उपयोगी होगी। कैमरामैन पपुराज का कवरेज। ಫ್ಲಾಗ್ ಆಫ್ ಮಾಡಿದೀವಿ। ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸ್ಕೀಮ್ ಇದೆ ರೈತರಿಗಾಗಿ। ಅವರೇನು ಬೆಳೆ ನಾಶ ಆಗುತ್ತೆ, ಬೆಳೆ ಹಾಳಾಗುತ್ತೆ, ಅದಕ್ಕೋಸ್ಕರ ಏನು ವಿಮೆ ಇನ್ಶೂರೆನ್ಸ್ ಸಿಗುತ್ತೆ, ಅದು ಒಂದು 5 ಗಾಡಿಗಳು ಮಾಡಿದ್ದಾರೆ ಅವೇರ್ನೆಸ್ ಸಲುವಾಗಿ। ಅದು ನಾವು ಈಗಾಗಲೇ ನಾವು ಫ್ಲಾಗ್ ಆಫ್ ಮಾಡಿದ್ದೀವಿ। ಜೊತೆನೇ ಜಿಲ್ಲಾ ಪಂಚಾಯತ್ ವತಿಯಿಂದ ಕೂಡ ಒಂದು ಗಾಡಿ ಫ್ಲಾಗ್ ಆಫ್ ಮಾಡಿದ್ದೀವಿ। ಅದಕ್ಕೂ ಕೂಡ ಏನು ಉದ್ಯೋಗ ಸಲ್ಲಿಕೆಂದು ಏನು ಅವೇರ್ನೆಸ್ ಮಾಡ್ತೇವೆ ಅದ್ರ ಸಲಕ್ಕೆ ನಾವು ಫ್ಲಾಗ್ ಆಫ್ ಮಾಡಿದ್ವಿ। ಈಗ ನಾವು ನಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಈಗ ನಾವು ನಮ್ಮ ದಿಶಾ ಸಮಿತಿ ನಾವು ಪ್ರಾರಂಭ ಮಾಡೋರಿದ್ದೀವಿ, ಅದರಲ್ಲೂ ಕೂಡ ತಾವು ಭಾಗಿಯಾಗಿ ಏನೇ ನಮ್ದು ಈಗ ನೀವು ಮಾಧ್ಯಮದ ಮಿತ್ರರು ನಿಮಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಜನ ಹೇಳ್ತಾರೆ ಕಿ ನಮಗೆ ಈ ರೀತಿಯಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ ಅಂತ। ನಿಮಗೂ ಕೂಡ ಏನಾದರೂ ಇತ್ತಂತಂದ್ರೆ ತಾವು ಬರವಣಿಗೆಯಲ್ಲಿ ಅಥವಾ ನೀವು ಮೌಖಿಕವಾಗಿ ನನ್ಗೆ ಹೇಳ್ಬೋದು, ಅದನ್ನು ಕೂಡ ನಾನು ಈ ಇವತ್ತು ನ್ಯೂಸ್ನ ಮೇನ್ ದಿಶಾ ಸಮಿತಿ ನಾವು ನಡೆಸ್ತಾ ಇದೀವಿ, ಅದನ್ನು ಕೂಡ ನಾವು ಇರ್ತೀವಿ। ಈಗಾಗಲೇ ನಾನು ಹೇಳಿದ್ದೀನಿ, ಈಗ ರೈತರಿಗೆ ಏನಾದರೂ ಒಂದು ಇನ್ಶೂರೆನ್ಸ್ ಸಮಸ್ಯೆ ಇತ್ತು ಅಂತಂದ್ರೆ ಈಗಾಗಲೇ ನಮಗೆ ಬಹಳಷ್ಟು ದೂರುಗಳು ಬಂದಿದ್ದಾವೆ, ನಾವೆಲ್ಲ ಅದನ್ನು ಸ್ಟಡಿ ಮಾಡ್ತಿದ್ವಿ, ಬರೀ 1 ವರ್ಷ ಆಗಿದೆ। ಆದರೆ ಇದು ಕಂಟಿನ್ಯೂ ಆಯಿತು ಅಂತಂದ್ರೆ ಈಗೇನು 21ನೇ ತಾರೀಕಿಗೆ ನಮ್ಮ ಸೆಷನ್ ಪ್ರಾರಂಭ ಆಗ್ತಾ ಇದೆ। 21ನೇ ತಾರೀಕಿಗೆ ನಾನು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ನಾನು ಹೋಗಿ ಭೇಟಿ ಮಾಡ್ತೀನಿ, ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಸರ್ ಅವರಿಗೆ। ಇದೇ ರೀತಿ ಸಮಸ್ಯೆ ಕಂಟಿನ್ಯೂ ಆಯ್ತು ಅಂದ್ರೆ ಕಂಪ್ನಿ ನಾವು ಚೇಂಜ್ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ದೊಡ್ಡ ಆರೋಪ ಮಾಡ್ಯಾರ ಈಶ್ವರ್ ಖಂಡ್ರೆ ಅವರು ಎಂಪಿಗೆ ಹೋಗೋರು ಇದ್ದಾರೆ ಸರ್, ಮತ್ತೆ ಇದೇ ಕಂಪ್ನಿ ಕೊಡ್ತೇವೆ ಸರ್। ಈಗ ನಾನು ಅದೇ ಹೇಳ್ತಾ ಇದ್ದೀನಿ, ಇದು ಕಂಟಿನ್ಯೂ ಆಯಿತು ಅಂತಂದ್ರೆ ಸಮಸ್ಯೆ ಇತ್ತು ಅಂತಂದ್ರೆ ಆವಾಗ ಸಮಸ್ಯೆ ಇತ್ತು, ಈಗಲೂ ಕೂಡ ಸಮಸ್ಯೆ ಕಂಟಿನ್ಯೂ ಆಯಿತು ಅಂತಂದ್ರೆ ನಾನು ಅದೇ ಹೇಳ್ತಾ ಇದ್ದೀನಿ। ಈಗ ಮುಂಬರುವ ಈಗ ನಮ್ದೇನು ಮಾನ್ಸೂನ್ ಸೆಷನ್ ಇದೆ, ಇದರಲ್ಲಿ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಆದ ಶಿವರಾಜ್ ಸಿಂಗ್ ಚೌಹಾಣ್ ಸರ್ ಅವ್ರಿಗೆ ನಾನು ಭೇಟಿ ಮಾಡಿ ಅವ್ರಿಗೆ ಹೇಳ್ತೀನಿ ಈ ಕಂಪ್ನಿದು ಏನಾದರೂ ಸಮಸ್ಯೆ ಇತ್ತು ಅಂದರೆ ನಾವು ಈಗಾಗಲೇ ಭಾಳಷ್ಟು ಏನು ಇನ್ಶೂರೆನ್ಸ್ ಸಮಸ್ಯೆಗಳಿದಾವೆ, ನಮಗೆಲ್ಲ ದೂರುಗಳು ಬಂದಾವ, ಅವೆಲ್ಲ ನಾವು ಸ್ಟಡಿ ಮಾಡ್ತೇವೆ। ಅದಕ್ಕೆ ಸ್ವಲ್ಪ ಸಮಯ ಬೇಕು, ಅದು ನಾವು ಸ್ಟಡಿ ಮಾಡಿದ ತಕ್ಷಣ ನಾವು ಏನು ಡೀಟೇಲ್ಸ್ ಇದೆ, ಯಾಕಂದರೆ ನಾವು ಮಂತ್ರಿಯವ್ರಿಗೆ ಹೋಗಿ ಭೇಟಿ ಮಾಡ್ತಾ ಇರುವಾಗ ನಾವು ಡೀಟೇಲ್ಸ್ ನಾವು ಸ್ಟಡಿ ಮಾಡೋದಕ್ಕೆ ನಾವು ಹೋಗೋಕ್ಕಾಗಲ್ಲ। ಅದಕ್ಕೆ ಈ ಒಂದು ವರ್ಷದಲ್ಲಿ ಏನೇನು ಸಮಸ್ಯೆ ಆಗಿದೆ, ಹೊಸ JD ಕೂಡ ಬಂದಿದ್ದಾರೆ, ಅದನ್ನೆಲ್ಲ ನಾವು ಪರಿಶೀಲಿಸಿ ನಾವು ಮಂತ್ರಿಯವ್ರಿಗೆ ಭೇಟಿ ಮಾಡ್ತೀವಿ। ಸಮಸ್ಯೆ ಇತ್ತು ಅಂತಂದರೆ ನಾವು ಆ ಕಂಪ್ನಿಯನ್ನು ಚೇಂಜ್ ಮಾಡ್ತೀವಿ।